ತಗೋ ಚಾಕ್ಲೇಟ್ಸ್ ಇಟ್ಕೋ ಕೈಯಲ್ಲಿ. ಇದು ರೀಲ್ಸ್ ಖುಷಿ ಕಾಯಿ ಅಪ್ಪ. ನೀನು ಯಾಕೆ ಟೀಚರ್ ಆಗ್ಬಾರ್ದು ಇಲ್ಲಿ? ಹಲೋ, ನಿನ್ನ ಮಗನ ಥರ ನಾನು 1000 ಜನ ಮಕ್ಕಳು ನೋಡಿ ಇದುವರೆಗೂ ನೀವು ಹಾಲು ಕುಡ್ದಿಲ್ಲ ಅಂತಂದ್ರೆ ನೋಡಿ ಈ ಥರ ಪ್ಯಾಚ್ ಆಗುತ್ತೆ ನೋಡಿ, ವೈಟ್ ಪ್ಯಾಚ್ ಇಲ್ಲ. ಅಲ್ಲ ಯಾವಾಗ ನೋಡಿದ್ರು ಒಂದೇ ನೀಟ್ ಹಾಕೊಂಡಿಲ್ಲ ಯಾಕೆ? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗು ನನ್ನ ತಮ್ಮಲ್ಲಿ ನೋಡಿರ್ತೀರಾ. ಸೊ ಇವತ್ತು ಕುಶಾನಿದ್ದು ಅಂಗನವಾಡಿ ಹೆಂಗಿರುತ್ತೆ, ಸೊ ಅವಳು ಅಲ್ಲಿ ಏನು ಮಾಡ್ತಾಳೆ, ಸೊ ಅವಳು ಪ್ರೊಸೀಜರ್ ಏನಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನೋದು ಪ್ರತಿಯೊಂದು ಈ ಬ್ಲಾಗಲ್ಲಿ ಇರುತ್ತೆ. ಸೊ ಸುಮಾರು ಜನ ಕೇಳಿದ್ರೆ ಮಾಡಿಬ್ರು ಅನ್ನೋದಕ್ಕೆ ಮಾಡ್ತಿದ್ದೀನಿ. ಇನ್ನು ಅವ್ಳು ಮಲಗಿದ್ದಾಳೆ, ಅವಳು ಇವಾಗ ಎದೊಳ್ಳಿ ನಾನು ಒಂದೇ ಒಂದು ಶೂಟ್ ಇದೆ ಗೈಸ್, ಹೋಗ್ಬಿಟ್ಟು ಆಚೆ ಮುಗಿಸ್ಕೊಂಡ್ಬರ್ತೀನಿ ಆ ಶೂಟ್ನ. ಸೊ ಅವಳು ಎದ್ದಾದ್ಮೇಲೆ ನಮ್ಮ ಅಕ್ಕ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಳೆ, ನಾನು ಮತ್ತೆ ವಾಪಸ್ ಬಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಅಲ್ಲಿ ಹೋಗಿ ನೋಡ್ತಾರೆ. ಬಾಯ್. ಹಾಯ್ ಕುಶಾನಿ, ಗುಡ್ ಮಾರ್ನಿಂಗ್. ಹೇಳು ಗುಡ್ ಮಾರ್ನಿಂಗ್. ಹೇಳು ಗುಡ್ ಮಾರ್ನಿಂಗ್ ಖುಷಿ. ಹೇಳಪ್ಪ, ಹೇಳು ಗುಡ್ ಮಾರ್ನಿಂಗ್. ಇವತ್ತು ಅವಳೇ ಎದ್ದಿದ್ದಾಳೆ, ಗುಡ್ ಗರ್ಲ್. ನಾವು ದಿನ 8:30 ಎಬ್ಬರಿಸ್ಬಿಡ್ತಾ ಇದ್ವಲ್ಲ, ಇವತ್ತು ಅವಳು ನೋಡಿದ್ಲ, ನೋಡಿ ಕೊನೆಗೆ ಟೈಮ್ ಆಗೋಯ್ತಲ್ಲ ಎಬ್ಬರಿಸ್ಲಿಲ್ವಲ್ಲ ಅಂತ ಕೊನೆಗೆ ಅವಳೇ ಎದ್ದು ಬಂದ್ಬಿಟ್ಲು. ಕುಶಾನಿ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಬೆಳಗಿನ ಭಾಷೆನೇ ಬೇರೆ. ಪುಟ್ಟ ಎಲ್ಲಿ ಫೋನ್ ನಾನು ಇಟ್ಕೊಂಡಿದ್ರೆ ಪುಟ್ಟ ಬೈತಾನ? ಯಾಕೆ ಬೈತಾನೆ? ಅವ್ನು ನನಗೆ ಕೊಟ್ಟ ಫೋನು, ನೀನೇ ಹಿಡ್ಕೊ ಅಂತ. ಅಮ್ಮ ಬ್ಲಾಗ್ ಮಾಡ್ತಾಳಂತ ಇವತ್ತು, ಅಮ್ಮ ಬ್ಲಾಗ್ ಪುಟ್ಟ ಮಾಡ್ತಾಳೆ. ಇಲ್ಲಿ. ಸೊ ಕುಶಾನಿ ಇವಾಗ ಎದ್ದಿದ್ದಾಳೆ. ಇವಾಗ ನಮ್ಮಮ್ಮ ಸ್ನಾನ ಮಾಡಿಸಿ ಅವಳು ಹಾಲು ಕುಡಿಸಿ ಸ್ನಾನ ಮಾಡಿಸಿ ಹಾಲು ಕುಡಿಸ್ತೀಯ. ಇವಾಗ ಟೈಮ್ ಆಗೋಗ್ಬಿಟ್ಟಿದೆ, ಲೇಟ್ ಆಗ್ಬಿಟ್ಟಿದೆ. ಅದಕ್ಕೆ ಫಸ್ಟ್ ಸ್ನಾನ ಮಾಡಿಸಿ ತಿಂಡಿ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಹಾಲು ಕುಡಿಸಿ ಆಮೇಲೆ ಕಳಿಸ್ಬಿಡೋಣ. ಸೊ ಜಸ್ಟ್ ಇವಾಗ ಎದ್ದಿದ್ದಾಳೆ, ಅವಳು ಎದ್ದು ಇವಾಗ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಸಿಗೋಣ, ಓಕೆನಾ? ಹಂಗೆ ನೋಡು ಕುಶಾನಿ, ಸೌಂಡ್ ಕೇಳಿಸ್ಕೊಂಡು ರೆಡಿ ಆಗೋನಿ ನೋಡಲ್ಲಿ, ರೆಡಿಯಾಗಿ ಹೊರಟಿದ್ದಾನೆ. ರೆಡಿ ಆಗಲ್ವಾ ನೀನು? ನೋಡಿ ಎಷ್ಟು ಬೇಗ ರೆಡಿ ಆಯ್ತಾಳೆ, ಆಟನೇ ಮಾಡಲ್ಲ. ಓಕೆ ಖುಷಿ, ಓಕೆ ಸ್ನಾನ ಮಾಡ್ಕೊಂಡು ಸಿಗ್ತೀನಿ ನಾನು. ಸ್ನಾನ ಮಾಡಿ ಆಮೇಲೆ ಸಿಗ್ತೀನಿ, ಆಮೇಲೆ ಸಿಗ್ತೀನಿ. ಕೊಡಿ ನೀಟಾಗಿ ಕೊಡಿ, ಕ್ಯಾಮ್ರಾ ಕೊಡಿ, ಆಮೇಲೆ ಸಿಗ್ತೀನಿ. ನೀನು ಸರಿ, ಬಾಯ್. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ. ಆಯ್ ಕುಟಾನಿ, ಹಲೋ ಗುಡ್ ಮಾರ್ನಿಂಗ್ ಗರ್ಲ್. ಗುಡ್ ಮಾರ್ನಿಂಗ್ ಮಾಡ ನನಗೆ. ಆಯ್ ಅಂಗನವಾಡಿಗೆ ಹೋಗಕ್ಕೆ ರೆಡಿಯಾ ನೀನು? ರೆಡಿನಾ? ಎಲ್ಲಿ ರೆಡಿ ಆಗಿದ್ದಿ? ಇನ್ನು ಹಿಂಗೆ ಇದೆಯಾ? 10 ಗಂಟೆ ಆದ್ರೂ ರೆಡಿನೇ ಆಗಿಲ್ಲ. ಸ್ನಾನ ಮಾಡ್ತೀನಿ ಇವಾಗ. ನಾನು ಸ್ನಾನ ಮಾಡ್ತೀಯ ಇವಾಗ? ಆಯ್ತು ಸ್ನಾನ ಮಾಡಕ್ಕೆ ಹೋಗು. ಆಯ್ ಮದರ್ ಇಂಡಿಯಾ. ನಮಸ್ತೆ, ಹೆಂಗಿದ್ಯಾ? ಇನ್ನು ಅವಳನ್ನ ರೆಡಿನೇ ಮಾಡಿಲ್ಲ ಮೊಮ್ಮಗಳನ್ನ. ನೋಡಿದಾಳೆ 8 ಗಂಟೆ ಆಯ್ತು, 9 ಗಂಟೆ ಎಬ್ಬಿಸ್ಲಿಲ್ವಲ್ಲ ಅಂತ ತಾನೇ ಎದ್ದು ಬಂದಿದ್ದಾಳೆ. ಇವಾಗ ಅವಳು ಸ್ನಾನ ಮಾಡಿಸಿ ರೆಡಿ ಮಾಡುವ ಟೈಮ್ ಆಯ್ತು. ಓಕೆ ಕುಶನ್, ಇವತ್ತೇನು ಬ್ರೇಕ್ಫಾಸ್ಟ್ ಅಂಗನವಾಡಿಗೆ? ಈಗ ಅಂಗನವಾಡಿಗೆ ಜೋಳ. ಓ ಜೋಳ ಬೇಯಿಸಿದ್ಯಾ? ಓ ಕುಶಾನಿ, ಅವಳಿಗೆ ಜೋಳ ತಿಂದೆ ನೀನು ಅಂಗನವಾಡಿಗೆ ಹೋಗ್ಬಿಟ್ಟು ಇವತ್ತು? ಗೈಸ್ ಅಂಗನವಾಡಿಗೆ ಹೋಗೋದಕ್ಕೆ ಎಲ್ಲ ಮಕ್ಳುಗಳು ಅಳ್ತಾರೆ. ಸೊ ಇವಳಂತೂ ಎಷ್ಟು ಖುಷಿ ಪಡ್ತಾರೆ ಅಂತ ನಿಜವಾಗ್ಲೂ. ಹೋಗ ಅಮ್ಮ ಕರ್ಕೊಂಡು ಹೋಗೋ, ನಾನು ಕರ್ಕೊಂಡು ಹೋಗೋ ಅಂತ ಹೇಳ್ತಾಳೆ ಗೈಸ್. ಅಲ್ಲಮ್ಮ ಅಲ್ಲ ಏನಂತ ಕೇಳ್ತಾಳೆ ಅಂಗನವಾಡಿ? ಅಮ್ಮಮ್ಮ ಬೇಕು ಅಂತಾಳೆ. ಗೈಸ್ ಬಿಸಿ ಇಡ್ಲಿ ಮಾಡ್ತಿದ್ದಾರೆ ನಮ್ಮಮ್ಮ. ಸೊ ಇಡ್ಲಿ ತಿನ್ನ ನಮ್ಮ ಅಕ್ಕ ಏನ್ ಮಾಡ್ತಾಳೆ ನೋಡೋಣ ಬನ್ನಿ. ಚೈತ್ರ ಆರಾಧ್ಯ. ಹಾ ಆರಾಧ್ಯ, ಹೆಂಗಿದ್ಯಾ? ಅಲ್ಲ ಯಾವಾಗ ನೋಡಿದ್ರು ಒಂದೇ ನೀಟ್ ಹಾಕೊಂಡಿಲ್ಲ ಯಾಕೆ? ಇವಾಗ ಅವ್ನ ಪಾಪ ಸುಸ್ಸು ಕಕ್ಕ ಎಲ್ಲ ಮಾಡ್ತಿರ್ತಾನಲ್ಲ, ಎಲ್ಲ ಬಟ್ಟೆಗಳವೆ ಎಲ್ಲ ಹಾಕೊಂಡ್ರೆ ಎಲ್ಲ ಗಲೀಜಾಗುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದು 3-4 ಮಂತ್ಸ್ 1-2-3 ಇಟ್ಕೊಂಡಿದ್ದೀನಿ, ಅದೊಂದೇ ಹಾಕೊಂತೀನಿ ಹಳೇವು. ಅದೇ ಗಲೀಜಾದ್ರೂ ಪರವಾಗಿಲ್ಲ, ಇದನ್ನ ಹಾಕೊಂತೀನಿ ಅಂತ. ನೀನೇ ದೊಡ್ಡ ಗಲೀಜ್ ಕಣೆ, ಇವಳೇ ಗಲೀಜ್ ಗೈಸ್ ನಮ್ಮ ಮನೇಲಿ. ಪಾಪ ಅವ್ನು ಪರವಾಗಿಲ್ಲ, ಅವನು ನೋಡಿದ್ರ ಎಷ್ಟು ಹೊಸ ಬಟ್ಟೆಗಳು ಹಾಕತಾನ ಅವನು. ನಮ್ಮ ಗುಣವು ಅವನದೇ ಬಟ್ಟೆಗಳು 1000 ಇದ್ದಾವೆ ಮನೆಯಲ್ಲಿ, ಇವಳು ಒಂದೇ ಬಟ್ಟೆ ಹಾಕೊಂಡಿರ್ತಾಳೆ. 1-2-3 ಬಟ್ಟೆ ಐತೆ, ಅದನ್ನ ಹಾಕೊಂತಿರ್ತೀನಿ ಅಷ್ಟೇ. ಫುಲ್ ಸ್ನಾನ ಮಾಡ್ಕೊಂಡು ತಲೆಗೆ ಕೂದಲು ಒಣಗಿಸ್ಕೊಂತ ಇದೆಯಾ? ಓಕೆ ಮಗಳು ಇವಾಗ ಅಂಗನವಾಡಿ ಹೋಗ್ತಾಳೆ, ನೋಡೋಣ ಇವತ್ತು ಫುಲ್ ವ್ಲಾಗ್ ನೋಡಿ ಗೈಸ್. ಕ್ರೇಜಿ ಇರುತ್ತೆ ಮೋಸ್ಟ್ಲಿ, ನನಗೆ ಗೊತ್ತಿಲ್ಲ ಹೆಂಗಿರುತ್ತೆ ಅವಳು ಏನು ಮಾಡ್ತಾಳೆ ಅಂತ. ಸೊ ಲೆಟ್ಸ್ ಗೋ. ಅವ್ರು ಇವಾಗ ಸ್ನಾನ ಮಾಡಕ್ಕೆ ಹೋಗಿಲ್ಲ, ಸ್ನಾನ ಮುಗಿಸ್ಕೊಂಡು ಬರ್ತಾಳೆ, ಅವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಕುಶಾನಿ ಸ್ನಾನ ಇವಾಗ ಆಯಿತು, ಎಷ್ಟು ಬೆಳ್ಳು ಕಾಣಿಸ್ತು ನೋಡಿ ಗೈಸ್. ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಕುಶಾನಿ ಏನಕ್ಕೆ ಮಾಡೋಕೆ ಪ್ಯಾಚ್ ಆಗಿದೆ ಇಲ್ಲಿ ನೋಡಿ, ಇಲ್ಲಿ ಪ್ಯಾಚ್ ವೈಟ್, ಇಲ್ಲಿ ಪ್ಯಾಚ್ ವೈಟ್. ಯಾಕೆ ಆ ಥರ ಆಗಿದೆ? ಅವಳು ಹಾಲು ಕುಡಿಯೋದಿಲ್ಲ ಸರಿಯಾಗಿ. ಹಾಲು ತಗೊಂಡ್ರೆ ಅಂತಾಳೆ, ಊಟ ತಗೊಂಡ್ರೆ ವ್ಯಾ ಅಂತಾಳೆ. ಬಾಡಿಲಿ ಕ್ಯಾಲ್ಸಿಯಂ ಇಲ್ಲ ಅಂತಂದ್ರೆ ಹಿಂಗಾಗುತ್ತಾ? ನೋಡಿದ್ರ ಚಿಕ್ಕ ಮಕ್ಕಳು ಯಾರು ನೋಡ್ತೀರಾ ಬ್ಲಾಗ್ನ ನೋಡಿ, ಕ್ಯಾಲ್ಸಿಯಂ ತಿಂದಿಲ್ಲ ಅಂತ ನೀವು ಹಾಲು ಕುಡ್ದಿಲ್ಲ ಅಂತಂದ್ರೆ ನೋಡಿ ಈ ಥರ ಪ್ಯಾಚ್ ಆಗುತ್ತೆ ನೋಡಿ, ವೈಟ್ ಪ್ಯಾಚ್ ಇಲ್ಲ ಆಗಿದೆ ಅವಳಿಗೆ.
ಸೊ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಬಾಡಿಲಿ ಕುಶನಿಗೆ. ಹಾಲು ಕುಡಿ ಕುಶನಿ, ಹೊಟ್ಟೆ ತುಂಬ ಹಾಲು ಕುಡಿಬೇಕು. ಹಾಂ ಹಾಲು ಕುಡಿ, ಊಟ ಮಾಡೋಂದ್ರೆ ಆಗಲ್ಲ. ಚಿಪ್ಸ್ ತಿನ್ನು, ಬಿಸ್ಕೆಟ್ ತಿನ್ನು ಅಂದರೆ ಆಗತ್ತಲ್ಲ ನಿನಗೆ. ಹಾಂ ಮೂತಿ ನೋಡಿ, ಮೂತಿ ಹೆಂಗೆ ಮಾಡ್ತಾಳೆ ಮೂತಿನ. ಸೊ ಈಗ ಜೋಳ ರೆಡಿ ಆಗಿದೆ ಕುಶನ್ ಇದು. ಅದಕ್ಕೆ ಇವಾಗ ಬಾಕ್ಸಲ್ಲಿ ಅವ್ನ ಅಮ್ಮ ಹಾಕ್ಕೊಡ್ತಾರೆ. ನಡಿ ನೀವು ಬಟ್ಟೆ ಹಾಕೋವಾಗ. ನಡಿ ರೆಡಿಯಾಗಿ ನಡಿ ನಡಿ. ಕುಶನಿ ಕಾಸ್ಟ್ ಮೇಲೆ ಕುಶನಿ ಕಾಸ್ಟ್ ಅಪ್ಪ ಸ್ಟ್ಯಾಚು ಕೈಗಳು. ಬಟ್ಟೆ ತಂದಿದ್ದು ಎಲ್ಲಿಂದ? ಪ್ರತು ತಂದಿದ್ದು ಎಲ್ಲಿಂದ ತಂದಿದ್ದು? ಎಲ್ಲಿಂದ? ಗೋವಾನಾ? ಯಾರ್ಯಾಕೆ ಗೋವಾ? ಅದು ಗೋವಾನ ಗೋವಾನ ಅದು? ಇದು ಗೋವಾದಿಂದ ನಾ ಬಾವ ತಂದಿದ್ದು. ಮ್ಯಾಚಿಂಗ್ ಇರಲಿ ಅಂತ ತಗೊಂಬಂದ್ರು. ನೋಡಿ ಗೋವಾ ಬಟ್ಟೆ ಇದು. ಇದು ಇದು ನಿನಗೆ ಬೇಡ, ಇದು ಗುಣ ಕೊಡೋದು ಗುಣವ್ಗೆ. ಏಯ್ ಅದು ಗುಣವ್ ಕೊಡೋರು ಹೋಗಿಲ್ಲ. ಗುಣವ್ ಬಟ್ಟೆ ಅದು ನಿನ್ಗೆ ಬೇಡ. ಅದು ಬಾಯ್ಸ್ ಬಟ್ಟೆ ಇದು. ಇದು ಹುಡುಗರದು ಬಟ್ಟೆ ಇದು. ಶರ್ಟ್ ಪ್ಯಾಂಟ್ ಇದು ನಿಂದ. ನೀನು ಹಾಕೋ, ನಂಗೆ ಬೇಡ. ಸೊ ಇವತ್ತು ಕುಶಾನಿ ಬಟ್ಟೆ ನೋಡಿ, ಇದು ಔಟ್ಫಿಟ್ ಇವತ್ತಿದು. ಸೊ ಇದೆಲ್ಲ ಸ್ಕೂಲ್ಗೆ ಅಂತ ಅವ್ರ ಅಕ್ಕ ಅವ್ರ ಮಕ್ಕ ತೊಗೊಂಡಿಕೊಂಡೆ. ಬಬ್ಲಿ ತಂದಿದೆ ಬಟ್ಟೆ, ಇದು ಚೆನ್ನಾಗಿದೆ. ನೋಡೋಣ ಇವಾಗ ಅವಳು ಹೆಂಗೆ ಕಾಣಿಸ್ತಾ ಅಂತ. ಯಾರು ತಂದಿದ್ದು? ಯಾರು? ಬಬ್ಬಿ ಯಾರೇ? ಬಬ್ಲಿ ಕಣೆ ಅವನ ಹೆಸರು, ಬಬ್ಬಿ ಅಂತೆ. ಈ ಬಟ್ಟೆ ನಾನು ಗುಣವ್ ಕೊಟ್ಬಿಡ್ಲಾ? ಗುಣವಿ ಕೊಡು. ಅಲ್ಲ ಆ ಬಟ್ಟೆ ಯಾವಾಗ ಬಟ್ಟೆ ಇದು ಯಾವಾಗ ಕಡೋದು? ಕಿಚ್ಚ ಮೂವಿ ನೋಡಕ್ ಹೋಯ್ತೀವಲ್ಲ ಅವಾಗ ಹಾಕೊಳ್ಳೋದು. ಓ ಅವಳು ಮ್ಯಾಕ್ಸ್ ಫಿಲಮ್ ಓದ್ಲಲ್ಲ. ಸೊ ಫಿಲಮ್ಗೆ ಅಂದ್ರೆ ಬರೀ ಮ್ಯಾಕ್ಸ್ ಒಂದೇ. ಕಿಚ್ಚ ಒಬ್ರೆ ಮ್ಯಾಕ್ಸ್ ಒಂದೇ ಫಿಲಮ್, ಬೇರೆ ಯಾವ ಫಿಲಮ್ ಬರಲ್ಲ ಅವಳಿಗೆ. ಟಿವಿ ಥಿಯೇಟರ್ ಹೋಗ್ತಿದೀವಿ, ಮೂವಿ ನೋಡಕ್ ಹೋಗ್ತಿದೀವಿ ಅಂದ್ರೆ ಓ ಕಿಚ್ಚ 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 ಅಲ್ಲ ಅಂತಾಳೆ. ಯಾಕೆ ಗೊತ್ತಾ ಗೈಸ್, ಅವಳು ಜಾಸ್ತಿ ಮನೇಲಿ ಬಿಗ್ ಬಾಸ್ ನೋಡೋದು ಗೊತ್ತಾ. ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಸರ್ ಬರ್ತಾರೆ. ಸೊ ಅವಾಗ ಅವಳು ನೋಡಿ 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 ಬೇಕು 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 ಅಂತಾಳೆ. ಜೋಬ್ ಇಲ್ದೇ ಬಿದ್ದರೆ ಬಟ್ಟೆ ಹಾಕೋರು ತಲೆನೋವು ಇವಳು. ಏನಕ್ಕೆ? ಕಾಸು ಕೊಡು ಅಂತಾಳೆ. ಹೌದಾ? ಜೋಬ್ ಇದ್ರೆ ಮಾತ್ರ ಕೇಳ್ತಾಳ. ಅದು ಜೋಬಲ್ಲ ಕಣೆ, ಅದು ಜೋಬಲ್ಲ, ಅದು ಬಟ್ಟೆ, ಅದು ಇದು ಜೋಬು. ಸೂಪರ್ ಬಟ್ಟೆ ಖುಷಿ ಅಲ್ವಾ? ಸಕ್ಕದ ಕಾಣಿಸ್ತಾಳೆ. ಫೋನ್ ಇಕ್ಕೊಂತ್ಯಾ? ಕೆಳಗಡೆ ಬಿದ್ದೋಗುತ್ತೆ. ಅಲ್ಲ ಕಣೆ ಕುಶಾನಿ, ಇಲ್ಲಿ ಫೋನ್ ಇಕ್ಕೊಂಡ್ರೆ ಕೆಳಗೆ ಬಿಡೋದು ಕಣೆ. ಅಯ್ಯೋ ಅದೇ ಜೇಬ್ ಇದು. ಇದೇ ತಂದು ವಯಸ್ಸು ನಮ್ಮ ಅಕ್ಕ ಮನೆಯಲ್ಲಿ. ಏನೇ ಚಿತ್ರ ಗಿಫ್ಟ್ ಬಂದಿದ್ದ? ಯಾರು ಕೊಟ್ಟಿದ್ದು ಗಿಫ್ಟು? ಗೀತಾಂಜಲಿ ಫೋಟೋಗ್ರಾಫರ್ ಇದಾರಲ್ಲ ಅವರು. ಏನಿದೆ ಹೌದು? ಪ್ಲೇ ಮ್ಯಾಟ್. ಇದ್ರ ಹೆಂಗೆ ಪ್ಲೇ ಮಾಡೋದು? ಅಲ್ಲಿ ಮಲ್ಕೊಂಡ್ರೆ ಮಲಗಿಸಿದ್ರೆ ಪಾಪ ಇಲ್ಲಿ ಕಾಲಲ್ಲಿ ಒದ್ದಂಗೆಲ್ಲ ಸೌಂಡ್ ಬರ್ತವೆ. ಹೌದಾ? ಕುಶಾನಿ ಓದಿ. ಪಾಪನ್ ಮಲಗಿಸ್ತೀವಲ್ಲ, ಕಾಲಿಂಗು ಅಲ್ಲಾಡ ಒದ್ದಾಡ್ತಿರ್ತಾರಲ್ಲ, ಅವಾಗ ಒದ್ದಾಡ್ತಿದ್ರೆ ಸೌಂಡ್ ಬರುತ್ತೆ. ಓ ಹಂಗೆ ಕತೆ ಇದ್ರದ್ದು. ಹೆಂಗಿದೆ ಕುಶಾನಿ ಅದು? ಕುಶಾನಿದಲ್ಲ, ಅದಲ್ಲ ಗುಣವದು. ನೈಸ್ ಅಲ್ಲ? ಚೆನ್ನಾಗಿದೆ ಇದು. ನೋಡಿ ಗೈಸ್, ಅವಳು ಜುಟ್ಟಾಗದಕ್ಕೆ ಬಿಡಲ್ಲ ಅವಳು. ರೆಡಿ ಮಾಡ್ತೀನಿ ಬಾ ಅಂಗನವಾಡಿಗೆ ಹೋಗಕ್ಕೆ. ತಲೆ ಮಾಡ್ತೀನಿ ಬಾರಿ. ಎಲ್ಲಿಗೆ ಹೋಗ್ಲಿ? ಮನಿ ಮನೆಗೆ ಹೋಗ್ಬೇಕಂತೆ. ನಾನು ಹೋಗಲ್ಲ. ಗೈಸ್ ನಮ್ಮ ಅಕ್ಕ ಏನೋ ಅವಳು ಹೊಡೆದ್ರೆ, ಅವಳಿಗೆ ಏನೋ ಆಗದಿರೋದು ಮಾಡಿದ್ರೆ ಅವಳೊಂದು ಮಾತು ಹೇಳಿದ್ರೆ ಗೈಸ್, ಹೋಗು ಮನಿ ಮನೆ. ಮಣಿ ಅಂತಂದ್ರೆ ಅವ್ರ ಅಜ್ಜಿ, ಅಂದ್ರೆ ಅವ್ರ ಅತ್ತೆ ಮನೆ. ನಿಮ್ಮ ಅತ್ತೆ ಮನೆಗೆ ಹೋಗು ಅಂತ ಅಂತಾಳೆ ಅವಳು. ಮಣಿ ಅಂದ್ರೆ ಅವ್ರ ಅತ್ತೆ. ತಲೆ ಬರ್ತೀನಿ ಬಾರಿ, ಅಂಗನವಾಡಿಗೆ ಹೋಗೋಣ, ಟೈಮ್ ಆಯ್ತು. ಅಷ್ಟೇ ಗೈಸ್, ಅವಳು ಹೊರಟೋಗ್ಬಿಟ್ಲು. ಇವಳನ್ನ ಸಂಭಾಳಿಸೋದ್ರು ಬರೀ ನಮ್ಮ ಅಮ್ಮ ಒಬ್ರೆ. ಅವ್ರು ಬಿಟ್ರೆ ಬೇರೆ ಯಾರ ಕೈಲೂ ಆಗಲ್ಲ ಇವಳನ್ನ ಟಾರ್ಚರ್ ತಡಿಯೋದಕ್ಕೆ. ಹೆವಿ ಟಾರ್ಚರ್ ಕೊಡ್ತಾರೆ ಗೈಸ್ ಇವಳು. ಟಾರ್ಚರ್ ರಾಣಿ, ಟಾರ್ಚರ್. ಏನ್ ಮಾಡಿದ್ಲಪ್ಪ ಅವಳು? ಯಾಕೆ ಮಗು ಹೊಡಿಯೋದು ನೀನು? ಕಳ್ಸ್ಬಿಡ್ತೀವಿ ನಿಮ್ಮ ಮನೆಗೆ ಅಷ್ಟೇ. ಓಡಿಸ್ಬಿಡ್ತೀವಿ. ಬರೋ ನಾನು ಅದನ್ನ ತರ ಬಾಚಕ್ ಬಂದಿದ್ದು. ಓಡಿಸ್ಬಿಡ್ತೀವಿ, ತಗದ್ ಬಾಚ್ಬಿಡ್ತೀವಿ. ಅದಕ್ಕೆ ಅವಳು ಬರಲ್ಲ. ನೋಡಿ ಗೈಸ್, ನಮ್ಮ ಬಾಚ್ತವ್ರೆ ಸೈಲೆಂಟಾಗಿ ಅವಳೆ. ನಮ್ಮ ಅಕ್ಕ ಬಾಚಕ್ ಬಂದ್ರೆ ಗುಣವ್ ಬಸ್ಬೇಕಂದ್ರೆ ಇನ್ನೊಳಗೆ 1 ವರ್ಷ ಬೇಕು ಬಿಡು ಕುಶಾನಿ. ತರ ಕೆಡ್ಸ್ಕೊಬೇಡ. ಕುಶಾನಿ, ನೀನ್ ನಮ್ ಜೊತೆಲಿ ಇರ್ತೀಯಾ? ನಿಮ್ಮ ಅಮ್ಮನ ಜೊತೆಲಿ ಹೋಗ್ತೀಯಾ? ಇಲ್ಲೇ ಇರ್ತಾಳಂತ. ಮ್ಯಾಚಿಂಗ್ ಕ್ಲಿಪ್ ಬೇಕಾ? ನಾನು ಹಾಕ್ತೀನಿ ಸುಮ್ಮನೆ. ಕೇಳಿದಿ ಹುಡುಗ ಎಷ್ಟು ಬೇಗ ಕೋವ ಬರುತ್ತೆ ಅವಳಿಗೆ. ಎಷ್ಟು ಬೇಗ ಕೋವ ಬರುತ್ತೆ ನೋಡಿ ಅವಳಿಗೆ.
ಅದ್ ನಂದು ನಾನು ನಿನಗೆ ಕೊಟ್ಟಿದ್ದು ನೀನ್ ಹಾಕಡ್ಲಿ ಅಂತ ನಾನು ಇನ್ನು 3 ಬಾಕ್ಸ್ ಐತಿದಿ. ಅಯ್ಯೋ ಬಿಡಿ ಅವಳು ರೆಡಿ ಆಗ್ಲಿ ಟೈಮ್ ಆಯ್ತು ಕಣಲೆ. ಅಯ್ಯೋ ರಾಮ ಸುಮ್ಮನೆ ಕುಶಾನಿ ರೆಡಿ ಆಗಿ ಕುಶಾನಿ ಏನು ಅಳ್ಬೇಡ ಸುಮ್ಮನೆ ಆಯ್ತು ರೆಡಿ ಆಗ. ಎಲ್ಲ ಕುಶಾನಿ ಬ್ಯಾಂಡ್ಸು ಕುಶಾನಿ ರಿಬ್ಬನ್ಸು ಪ್ರತಿಯೊಂದು ಇದೆ ಕ್ಲಿಪ್ಪು ಎಲ್ಲ ಇದೆ. ಎಲ್ಲ ನಿಂದೆ ಕಡೆ ತೋರಿಸ್ತಾ ಇದ್ದೀನಿ ನಮ್ಮ ಆಡಿಯನ್ಸ್ಗಳಿಗೆ ನೋಡಿ ಎಲ್ಲ ಹೆಂಗೈತೆ. ಇವಾಗ ಕ್ಯೂಟಾಗಿ ಒಂದು ರಿಬ್ಬನ್ ಹಾಕೊಂಡು ನೋಡಿ ಬೋ ಹಾಕೊಂಡು ನೋಡಿ ಬೋ ಅದು ರಿಬ್ಬನ್ ಅಲ್ವಾ ಅದು ಏನದು ಕ್ಲಿಪ್ ಅಲ್ಲ ಅದು ಕ್ಲಿಪ್ ಬಟರ್ಫ್ಲೈ ಇದು ಏನೇಳು ಬಟರ್ಫ್ಲೈ ಅದು ತೋರ್ಸು ಹಿಂದಗಡೆ ತಿರುಗು ಓಹೋ ಇವತ್ತು ಹಿಂಗ ಹೇರ್ ಸ್ಟೈಲ್ ನಿಂದು ಬಿಡು ಮುಟ್ಬೇಡ ಚೆನ್ನಾಗಿದೆ ಹೇರ್ ಸ್ಟೈಲ್ ಇವತ್ತು ಬೇರೆ ತರ ಇದೆ. ಸೊ ಟೈಮ್ ಆಯ್ತು ಗೈಸ್. ಇವಾಗ ನಮ್ಮಮ್ಮ ಅವಳಿಗೆ ಯಾವತ್ತು ನೋಡೇ ಇಲ್ಲ ಅಂಗನವಾಡಿನ. ನೀನ್ ನೋಡಿದ ಅಂಗನವಾಡಿನ? ಯಾವತ್ತು ನೋಡಿದ್ದೆ ಅಂಗನವಾಡಿನ? ಹೋಗ್ತಾ ಇರ್ತೀನಿ ಅವಾಗ ಅವಾಗ. ಹೌದಾ? ನಾನು ಯಾವತ್ತು ಅಂಗನವಾಡಿ ನೋಡಿಲ್ಲ. ತಲೆ ಮುಟ್ಟಿದ್ರೆ ಹೋಗ್ಬೋದು ಅಂಗನವಾಡಿಗೆ. ನೋಡಿ ಗೈಸ್ ಅವಳಿಗೆ ಯಾವ ಥರ ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಮನೆಯಲ್ಲಿ. ನೋಡಿ ಪಾಪ ಅವಳಿಗೆ ಇರಿಟೇಟ್ ಮಾಡ್ತಾರೆ ತಿಂತಿ ಅವಾಗಿಂದ. ಲಾಸ್ಟಲ್ಲೇ ಮಾಡಲ್ಲ ಅದಕ್ಕೆ ನೋಡಿರ್ಬೇಕು ಹೆಂಗೆ ಮಾಡ್ತಾರೆ ನಮ್ಮ ಅಮ್ಮ ಅವಳಿಗೆ. ಪಾಪ ಮುಂಚೆ ನಮಗೂ ನೀರು ಊಟ ಮಾಡಿ ನಮ್ಮ ಹೆಂಗೆ ಮಾಡ್ತಿದ್ವಿ ಫುಲ್ ಹಿಂಗೆ ಅವಾಗ ಆಗ್ತಿದ್ರು ಅಮ್ಮ ನಮಗೆ. ಇಡ್ತಾರೆ ನೋಡಿ ಯಾರು ತಂಡೇನೋ ಬೇಡ ಅಂದ್ರೆ ಪಾಪ ಅವಳೇ ಕಿತ್ಕೊಂಡು ತಿಂತಾವಳೆ. ವೆರಿ ಗುಡ್ ಕ್ವಶನ್. ಹಿಂಗೆ ನೀನೇ ತಿನ್ನಬೇಕು ಓಕೆನಾ? ಅವಾಗ ಅವರೆಲ್ಲ ನಿಂಗೆ ಭಯ ಅವಶ್ಯಕತೆ ಇರಲ್ಲ ಅಂತ ತಿನ್ನು ಸುಮ್ಮನೆ ಕೂತ್ಕೊಂಡು. ಅದಕ್ಕೆ ಇನ್ನು ಮುಂದೆ ಕ್ಯಾಂಡ್ ಇಟ್ಬಿಡು ಅವ್ರು ಅದಕ್ಕೆ ತಿಂತಿರೋದಿಲ್ಲ ತಿಂತಿರಲಿಲ್ಲ ಅಕ್ಕ. ಹೋಗೋಣ ನಡಿ ಗೈಸ್. ಕುಶಾನಿ ಬ್ಯಾಗ್ ತೋರಿಸು ಗೈಸ್. ಕುಶಾನಿ ಬ್ಯಾಗು ಅವಳ ಹತ್ರ ಎಷ್ಟು ಬ್ಯಾಗ್ ಹೊಡಿದೆ ಕುಶಾನಿ ಹತ್ರ ಅಲ್ವಾ? ತಗೋ ಕುಶಾನಿ ನಡಿ ಹೋಗೋಣ. ಎಲ್ಲ ಗಿಫ್ಟ್ಗಳು ನಿನಗೇನು ತಗೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್. ಇವಳಿಗೆ ಎಲ್ಲ ಗಿಫ್ಟ್ಗಳು ಬರ್ತಾರೆ ತಗೊಳ್ಳಿ ಕುಶಾನಿಗೆ. ಬನ್ನಿ ಹೋಗೋಣ ಇವಾಗ ಕುಶಾನಿನ ಕರ್ಕೊಂಡು. ಈ ಮನೆ ಮುಂದೆ ರಂಗೋಲಿ ಬಿಟ್ಬಿಟ್ರೆ ನಮ್ಮ ಅಮ್ಮ ಅಟ್ಲೀಸ್ಟ್ ಚಿಕ್ಕದಾಗ ಬಿಡ್ಬೇಕು ರಂಗೋಲಿನ. ಇಷ್ಟು ದೊಡ್ಡಕ್ಕೆ ಬಿಡ್ತಾರೆ ನಮ್ಗೆ ನಡೆಯೋದಕ್ಕೆ ಆಗಲ್ಲ ಗೈಸ್. ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಹಾಂ ಏನಲ್ಲ ಈ ನಿಮ್ಮನೇಲಿ ನೀನು ಚಿಕ್ಕದ ರಂಗೋಲಿ ಬಿಡ್ಸಿದ್ರ ಇಲ್ಲಿ ದೊಡ್ಡದಾಗಲೇ ಬಿಡ್ಬೇಡ ರಂಗೋಲಿ ಯಾಕೆ? ಹೌದಾ? ಓಕೆ ಬನ್ನಿ ಹೋಗುವ. ಹಿಂದಗಡೆ ಹೆಂಗೆ ಕಾಣಿಸ್ತಾಳೆ ಗೈಸ್. ನಮ್ಮ ಮದರ್ ಇಂಡಿಯಾ ಗಾಡಿ ಓಡಿಸ್ತಿದ್ದಾರೆ ಕುಶಾನಿ ಮುಂದೆ ಕುಣಿಸ್ಕೊಂಡು. ಮುಂಚೆ ಹೆಂಗೆ ಗೈಸ್ ನಾವು ಹೋಗ್ತಿದ್ದೀವಿ ನಮ್ಮ ಗಾಡೀಲಿ. ನಮ್ಮ ಅಕ್ಕ ಹಿಂದಗಡೆ ನಾನು ಮುಂದೆಗಡೆ. ನಮ್ಮ ಇದೇ ಗಾಡಿ ಸೇಮ್ ಗಾಡೀಲಿ ಅಮ್ಮ ಗಾಡಿ ಓಡಿಸ್ತಿದ್ರೆ ಕೂತ್ಕೊಂಡಿದ್ದೆ ಅವಾಗ. ನಮ್ಮ ಮದುವೆ ಕೂತ್ಕೊಳ್ಳೋಕೆ ಆಚೆ ನಮ್ಮ ಅಮ್ಮ ಬಿಡ್ತಿಲ್ಲ ಮುಂದೆ ಕೂತ್ಕೊಳ್ಳೋಕೆ ನನಗೆ. ಅದೇ ಮುಂದೆ ಕುಂತ್ಕೊಂಡ್ರು ನಮ್ಮ ಅಮ್ಮ ನನ್ನ. ಸೊ ಬನ್ನಿ ಹೋಗುವ. ಕುಶಾನಿ ರೆಡಿನಾ ಹೋಗೋದಕ್ಕೆ? ರೆಡಿ ನಡಿ. ಬರೀ ಕೈಲೊಳಗೆ ಚೆನ್ನಾಗಿರಲ್ಲ ಅಲ್ಲಿ ಅಂಗನವಾಡಿ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಸೊ ಎಲ್ರಿಗೂ ಚಾಕ್ಲೇಟ್ ತೊಗೊಂಡು ಹೋಗ್ತೀನಿ. ಟೋಟಲ್ ಇವಾಗ ಅಲ್ಲಿ ಎಷ್ಟು ಜನ ಅವರೇ? 25 ಜನ ಇದ್ದಾರೆ ಗೈಸ್. 25 ಜನ ಅವರಂತೆ. ಸೊ 25 ಜನಕ್ಕೂ ಚಾಕ್ಲೇಟ್ ತೊಗೊಂಡು ಹೋಗೋಣ ಓಕೆನಾ ಕುಶಾನಿ? ತೊಗೊಂಬರ್ತೀನಿ ಇಲ್ಲೇ. 1 2 3 4 5 6 7 8 9 10 ತೋರಿಸಿದೆ ವೀಡಿಯೋಲ್ಲಿ. ಎಲ್ಲ ಬಂದು ಕೇಳ್ತಾರಂತೆ ಗೈಸ್ ಅವ್ರಿಗೆ ಇವ್ರ ಮನೆ ಕಡೆ ಎಲ್ಲ. ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಕುಶಾನಿ ತಗೋ ಚಾಕ್ಲೇಟ್ಸ್ ಇಟ್ಕೋ ಕೈಯಲ್ಲಿ. ಮಕ್ಳಿಗೆಲ್ಲ ಕೊಡ್ಬೇಕಲ್ಲಿ ನೀನು. ಅಂಗನವಾಡಿ ಮನೇಲಿ ಮಾಡ್ತಾರಮ್ಮ? ಮನೆ ಅಲ್ಲ ಮತ್ತೆ ಮನೆ ಇದ್ದಂಗೆ ಐತಿದ್ದು ಅಂಗನವಾಡಿ. ಬಾ ಕುಶಾನಿ ನಡಿ ಅಂಗನವಾಡಿಗೆ. ಗೊತ್ತಿಲ್ಲ ಹೆಂಗಿರುತ್ತೆ ನೋಡೋಣ ಬನ್ನಿ ಗೈಸ್. ಒಳಗಡೆ ಯಾವ ಥರ ಇರ್ತಾರೆ ಮಕ್ಳುಗಳು ಹೆಂಗಿರುತ್ತೆ ಅಂಗನವಾಡಿ. ಫಸ್ಟ್ ಟೈಮ್ ನಾನು ಬರ್ತಿರೋದು ಅಂಗನವಾಡಿಗೆ. ನಮ್ಗೆ ಗೊತ್ತಿಲ್ಲ ನೀವು ಬಂದಿರೋ ಅಂಗನವಾಡಿಗಿಲ್ಲ ಅಂತ. ಸೊ ನಾನು ಬರ್ತಿರೋ ಫಸ್ಟ್ ಟೈಮ್ ಅಂಗನವಾಡಿಗೆ. ಬನ್ನಿ ನಿಮಗೂ ತೋರಿಸ್ತೀನಿ ಅಕಸ್ಮಾತ್ ನೀವು ನೋಡಿಲ್ಲ ಅಂತಂದ್ರೆ. ನಡಿ 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 ನಡಿ. ಹೋಗಲ್ವಾ ಒಳಗಡೆ? ನೋಡಿ ಗೈಸ್ ಚಾಕ್ಲೇಟ್ ಕೊಡು ಒಳಗಡೆ ಅಂತಾರೆ ಕೊಡಲ್ಲ ಅಂತ ಹೇಳ್ತಾಳೆ. ಅಯ್ಯ ಕೊಡಬೇಕು. ನಡಿ ನಡಿ ನಡಿ. ಕೊಡಲ್ಲ ಅಂತವಳೆ. ಎಲ್ಲ ಬ್ಯಾಗ್ಗಳೆಲ್ಲ ಆಚೆ ಇಕ್ಕೋರಿ ಇಲ್ಲಿ. ಬ್ಯಾಗ್ ಆಚೆ ಬಿಡ್ಬೇಕಾ ಇಲ್ಲಿ? ಚಪ್ಪಲಿ ಬಿಡಮ್ಮ. ಅವಳಿಗೆ ಇದು ಬೇಕಂತ ಫುಲ್ ಬೇಕಂತೆ ಅವಳಿಗೆ. ಯಪ್ಪ ಇವಿ ಆಟ ಅವಳು. ಕುಶಾನಿ ವಾಚ್ ಇಲ್ಲೇ ಬಿಟ್ಕೊಂಡು ಬಂದ್ಬಿಟ್ಟಿದ್ಯಾ? ಗೈಸ್ ಈ ಥರ ಎಲ್ಲರ ಜೊತೆ ಕೂತ್ಕೊಂಡು ಅವಳು ಪಾಠ ಕಲಿಬೇಕು ಇವಾಗ. ಎಲ್ರಿಗೂ ಕೊಡು ಕುಶಾನಿ.
ವಾಚ್ ಕೊಡು ಹಿಡ್ಕೊಂತೀನಿ. ಕೊಡು ಕೊಡು. ಕೊಡು ನೀನು ತಗೊಳ್ಳು ಅಂತ ಆಮೇಲೆ ಕೊಡು. ಹಾಂ ಒಂದು ಕೊಡು ಅವ್ರಿಗೆ. ಕೊಡು ಅವ್ರಿಗೆ. ವೆರಿ ಗುಡ್. ಅವಳು ಕೊಡ್ಲಾ ಬಡವ ಅಂತ ಕೊಡ್ತಾಳೆ ಗೈಸ್. ಖಾಲಿ ಆಗ್ಬಿಡುತ್ತೆ ಅಂತ. ನೀನು ತಿನ್ನು. ಟೋಟಲ್ 25 ಜನ ಅವರಂತೆ ಗೈಸ್. ಕ್ರೇಜಿ ಅಲ್ಲ, ಒಂಥರ ಇದೆ, ಮಜಾ ಇದೆ ನೋಡೋಕ್ಕೆ. ಏನು ಖುಷಾನಿ ಅವಳು ಬೇಜಾರಾಗ್ಬಿಟ್ಟವಳೆ. ಆಯ್ತು ಕೊಟ್ಟಾಯ್ತು ಎಲ್ಲರಿಗೂ. ಮಾಮ ಕಳಿಸಿದ್ದು ಮ್ಯಾಮ್ ಕೊಡು. ಮ್ಯಾಮ್ ಬಂದು ಆಂಟಿಗೊಂದು, ಮ್ಯಾಮ್ ಬಂದು ಆಂಟಿ ಅವಳೇ ಅಟ್ರಾಕ್ಷನ್ ಬೇಕು ಎಲ್ರಿಗೂ ಇಲ್ಲಿ. ಮ್ಯಾಮ್ ಬಂದು ಕೊಡು. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಲ್ಲ ನಿಮಗೆ. ಅದು ಇಟ್ಬಿಡು ಹಂಗೇನೆ, ಅದು ಇಟ್ಬಿಡು. ಅವಳಂತ ಫುಲ್ ಖಾಲಿ ಮಾಡ್ಬೇಕು ಇವಾಗ. ಥ್ಯಾಂಕ್ ಯು ಅಮ್ಮ. ಅಷ್ಟೇ ಖಾಲಿ ಕೊಡು, ಬಿಲ್ ಹಾಕೊಂಡು ಕೊಡಿ ಇಲ್ಲಿ. ಹ್ಞೂ ಕೂತ್ಕೋ ಅಲ್ಲಿ ಕೂತ್ಕೋ. ಗೊತ್ತಿಲ್ಲ ಪಾಪ, ಅವ್ರು ಚಿಕ್ಕ ಮಕ್ಳು ಇನ್ನ ನೋಡಿರಲ್ಲ ಫೋನ್ ಅವರು. ನೋಡಿದ್ಯಾ? ಹಾಯ್ ಹಾಯ್ ತಗೊಂಡು ನೀನು ತಗೊಂಡಿರ್ತೀನಿ. ಹಾಯ್ 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 ಹಾಯ್. ಹಾಯ್. ಥ್ಯಾಂಕ್ ಯು ಕುಶಾನಿ, ನೀನು ಹೇಳು ಆಲ್ ದ ಬೆಸ್ಟ್ ಅಂತ. ಎಲ್ಲ ಅಪ್ಪಂದಿರೂ ಅಮ್ಮಂದಿರೂ ಕರ್ಕೊಂಡು ಚಿಕ್ಕ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ಇಷ್ಟು ನಾವು ಅಮ್ಮ ಯಾಕೆ ಟೀಚರ್ ಆಗಬಾರ್ದು? ಅಮ್ಮ ನೀನು ಯಾಕೆ ಟೀಚರ್ ಆಗಬಾರ್ದು ಇಲ್ಲಿ? ಇವ್ರನ್ನೆಲ್ಲ ಕಳ್ಸ್ಬಿಟ್ಟು ನಾನು ಬರ್ತೀನಿ. ಚೇತನ ಕಳ್ಸಿ, ಚೇತನ ಮನೆ ಕಳ್ಸಿದ್ಮೇಲೆ ನಾನು ಬರ್ತೀನಿ ಅವ್ರ ಜೊತೆಗೆ. ಇವ್ರು ಸೇರ್ಸ್ಕೊಂಡ್ರೆ ಬರ್ತೀನಿ. ಇಲ್ಲಿ ಒಂದು ಟೀಚರ್ ಆಗ್ಬಿಡಮ್ಮ ನೀನು. ಬೆಸ್ಟ್ ಟೀಚರ್ ಆದ್ರು. ಅನುಷನ್ ಕಳ್ಸ್ಬಿಡು ನಮ್ಮ ಮನೆಗೆ. ಏನು ಖುಷಾನಿ ಅಲ್ಲಿ ಪಾಠ ಕಲಿ ಬಾ, ಇಲ್ಲಿ ABCD ಕಲಿ ಬಾ, ಇಲ್ಲಿ ಕೂತ್ಕೋ ಇಲ್ಲಿ. ನೋಡಿ ಎಲ್ಲ ಹೇಳ್ಕೊಡ್ತಾರೆ, ತೋರಿಸ್ಬೋದು. ಕೌ, ಪಿಗ್, ತರಕಾರಿಗಳು, ಅನಿಮಲ್ಸು, ಫ್ಲವರ್ಸು ಪ್ರತಿಯೊಂದು ಹೇಳ್ಕೊಡ್ತಾರೆ, ಯಾರು ಏನೇನು ಅಂತ. ಇವಾಗಿಂದ ಸ್ವಲ್ಪ ಕಲ್ತ್ಕೊಂಡ್ರೆ ಒಂಚೂರು ಒಂದು ಬೇಸಿಕ್ ಇಲ್ಲಿ ಅವರು ಅಂಗನವಾಡಿ ಅಂತಂದರೆ ಹೆಂಗೆ ಗೊತ್ತಾಗ ಒಂದು ಬೇಸಿಕ್ ನಾಲೆಜ್ ಕಲಿಸ್ತಾರೆ ಮಕ್ಕಳಿಗೆ. ABCD ಇಂದ ಹಿಡಿದು ಮತ್ತು ಅನಿಮಲ್ಸು ಮತ್ತು ಫ್ರೂಟ್ಸ್, ವೆಜಿಟೇಬಲ್ಸ್ ಪ್ರತಿಯೊಂದನ್ನು ಅವ್ರು ಹೇಳ್ಕೊಡ್ತಾರೆ. ಸೊ ಅವ್ರಿಗೆ ಮುಂದೆ ಸ್ಕೂಲ್ಗೆ ಹೋದಾಗ ಅದೆಲ್ಲ ಈಸಿ ಆಗುತ್ತೆ ಅಂತ ಅಷ್ಟೇ. ಅದಕ್ಕೆ ನಿಮ್ಮ ಮಕ್ಳುಗಳ್ನ ಅಂಗನವಾಡಿಗೆ ಸೇರಿಸಿ, ಅದು ಒಳ್ಳೇದು. ಅಂಗನವಾಡಿ ಸೇರಿಸಿದ್ರೆ ಒಂದು ಸ್ವಲ್ಪ ಚುರುಕಾಗ್ತಾರೆ ಮಕ್ಳುಗಳು. ಮನೇಲಿ ಇದ್ದರೆ ಬರೀ ಫೋನ್ ನೋಡ್ಕೊಂಡು TV ನೋಡ್ಕೊಂಡು ಹಾಳಾಗ್ತಾರೆ. ಈ ಥರ ಒಂದು 3-4 ಅವರ್ ಅಂಗನವಾಡಿಯಲ್ಲಿ ಬಿಟ್ಟರೆ ಸೊ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರು ಏನೋ ತೀಟೆ ಮಾಡಲ್ಲ, ಆರಾಮಾಗಿ ಸ್ಕೂಲ್ಗೆ ಹೋಗ್ತಾರೆ. ಸೊ ಇದಕ್ಕೆ ಅಂಗನವಾಡಿಗೆ ಸೇರಿಸ್ಬೇಕು ಎಲ್ಲರೂ ಮಕ್ಕಳನ್ನ ಸೇರಿಸಿ. ನೋಡಿ ಇವಳನ್ನ ಅಂಗನವಾಡಿ ಓದು ಅಂತಂದರೆ ಆಚೆ ಬಂದವಳೆ. ಹೋಗಿ ಒಳಗಡೆ ಲೈ, ಹೋಗಿ ಒಳಗಡೆ ಹೋಗಿ ನಗ್ಬೇಡ, ಹೋಗು. ಯಾಕೆ ನಗ್ತಿದ್ಯಾ? ಯಾಕೆ ನಗ್ತಿದ್ಯಾ? ತಿನ್ನು, ಕುತ್ಕೊಂಡು ಬರೀ ತಿನ್ನೋದಲ್ಲ, ಅಲ್ಲಿ ಹೋಗಿ ಆಟಾಡ್ಬೇಕು ಒಳಗಡೆ ಮಕ್ಳುಗಳ ಜೊತೆ. ಹೋಗು ಚಪ್ಪಲಿ ಬಿಡೋದು, ಯಾರ್ದಾರು ಚಪ್ಪಲಿಗಳು ಹಾಕೊಂಡು ಹೋಗು ನಡಿ, ಓಡು. ಹೋಗ್ಬೇಕು ಖುಷಾನಿ, ಓದ್ಬೇಕು ನೀನು, ಹೋಗು. ಬೈಸ್ ಇವಾಗ ಏನೋ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಆಚೆ ಕಡೆ, ಡ್ಯಾನ್ಸ್ ಮಾಡಿಸ್ತಾರಂತೆ. ಖುಷಾನಿ ಡ್ಯಾನ್ಸ್ ಮಾಡಿ ಇವಾಗ, ಚೆನ್ನಾಗಿ ಡ್ಯಾನ್ಸ್ ಮಾಡೋ. ಡ್ಯಾನ್ಸ್ ಇವಾಗ ಡ್ಯಾನ್ಸ್ ಮಾಡ್ಬೇಕು ಖುಷಾನಿ. ಒಬ್ಬಳು ಏನೋ ಡಿಫ್ರೆಂಟ್ ಕಣಮ್ಮ ಅವಳು. ಹಾಂ ಅಯ್ಯ ಒಳಗಡೆ ಬಾ ಖುಷಾನಿ, ನಿಂತ್ಕೊಳ್ಳಿ, ಆಡು. ಬಟರ್ಫ್ಲೈ ಮಾಡು ಅಂತಂದರೆ ಮೋನಿಕಾ ಬೇಕು, ಮೋನಿಕಾ ಸಾಂಗ್ ಬೇಕು ಅಂತ ಹೇಳಿ ಗೈಸ್. ಮೋನಿಕಾ ಸಾಂಗ್ ಬೇಕಂತ. ನಾನಿದ್ರೆ ಇಲ್ಲಿ ನಂತರ ಮಾಡ್ತಾಳೆ ಅವಳು. ನಾವು ಒಳ್ಳೆ ಇಲ್ಲಿಂದ ಫಸ್ಟು ಅವಳು ಪಾಳಗಳು ಆಟ ಆಡಲಿ ಇಲ್ಲಿ. ನಾವಿದ್ರೆ ಸ್ವಲ್ಪ ಜಾಸ್ತಿ ತುಂಟಾಟ ಮಾಡ್ತಾವಳೆ. ಹ್ಞೂ ನೋಡಿ, ಅವ್ರ ಅಪ್ಪ ಅಮ್ಮಗಳು ಯಾರಿಲ್ಲ, ನಾವು ಹೊರಟೋಗಬ್ಬ ಇಲ್ಲಿಂದ. ಇಲ್ಲೇ ಬತ್ತಲ್ಲ ಗೈಸಳು. ಮಾಡ ಖುಷಾನಿ ನೀನು, ಏಯ್ ಮಾಡು. ಇವಳು ಅಂತೂ ಮಾಡ್ತಿಲ್ಲ ಗೈಸ್, ಪಾಪ ಅವ್ರು ಎಲ್ಲರೂ ಮಾಡ್ತವ್ರೆ.
ಹೇಯ್ ನೀನು ಟೀಚರ ನಮಗೆ ಹೋಗಲ್ಲಿ ನಾವು ಹೋಗೋಣ ಮಾಮ ಇಲ್ಲಿಂದ ನಾವು ಹೋಗೋಣ ಮಾಮ ನಾವ್ ಇಲ್ಲೇ ಕೂತ್ಕೊಳ್ಳೋಣ ಹೋಗು ಡ್ಯಾನ್ಸ್ ಮಾಡೋಣ ನಾವ್ ಇಲ್ಲೇ ಕೂತ್ಕೊತೀವಿ ಇಲ್ಲೇ ಕೂತ್ಕೊಂಡಿರ್ತೀನಿ ನಾನು ಇಲ್ಲೇ ಮೇಡಮ್ ಹೇಳ್ತಿದ್ರು ಅಷ್ಟು ಕೇಳ್ತಿಲ್ಲ ಅವಳು ಇಲ್ಲೇ ಕೂತ್ಕೊತೀನಿ ಹಠವಾದಿ ಅವ್ರ ಅಮ್ಮನ ಥರ ಹೋಗಿ ಕುಶಾನಿ ನಾನು ಇಲ್ಲೇ ಕೂತಿರ್ತೀನಿ ನಾವು ಹೋಗಲ್ಲಿ ಎಂತ್ಕೋ ಹೋಗಲ್ಲಿ ಹೋಗಲ್ಲಿ ನೋಡಿ ಇಲ್ಲಿ ನಾನು ಇಲ್ಲೇ ಕೂತ್ಕೊತೀನಿ ನಾವು ಇಲ್ಲೇ ಇರ್ತೀವಿ ಹೋಗು ಮಾಡು ನಿಂಗೇನು ಹೋಗಿ ಮಾಡೋಗಲ್ಲಿ ದಿಮಾಗ್ ಬಂದ್ಬಿಡೈತೆ ಒಳಗೆ ಹೋಗಿ ಮಾಡೋಗಲ್ಲಿ ಇವಾಗ ಭಾಳ ಒಳ್ಳೆ ನಮ್ಮಿಸ್ಸು ಹಾಂ ಈ ಸಾಂಗ್ ನಾನು ಕೇಳಿದ್ದೀನಿ ಗೈಸ್ ಮುಂಚೆ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೀನಿ ಸಾಂಗ್ ಇದು ತುಂಬ ಚೆನ್ನಾಗಿರುತ್ತೆ ನೋಡೋ ಇವಾಗ ಹೆಂಗಿರುತ್ತೆ ಅಂತ ಮಾಡು ರೆಡಿ ಇದು ರೀಲ್ಸ್ Nice coordination. Leg. ಗೈಸ್ ಅವ್ರದ್ದೇ ಬೇರೆ ಸ್ಟೆಪ್ ಇವಳದೇ ಬೇರೆ ಸ್ಟೆಪ್ ಆಗ್ತಾವಳೆ ಡಿಫ್ರೆಂಟ್ ಅವಳು ಅವಳು ಓಡಬಿಟ್ಟು ಕಣೆ ಅವಳು ಎಲ್ಲಿಗೆ ಬೇಡ ಬಾ ನೀನು ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಹಾಂ ಆ ಪಾಪ ಆಚೆ ಹೋಗಿದೆ ನೋಡಿ ಅವಳು ಆಚೆ ಹೋಗಿ ಅವ್ನು ನಂಬ್ಕೊಂಬರ್ತಾವಳೆ ನಿನ್ನ ಫ್ರೆಂಡ್ ಬಂದ ಕಡೆ ಇವಾಗ ಸ್ಟಾರ್ಟ್ ಆಯ್ತು ಗೈಸ್ ಜೋಶ್ ಅಕ್ಕನಿಗೆ ಅವ್ರ ಫ್ರೆಂಡ್ ಬಂದ ಅಂತ ಋತ್ವಿಕ್ ವೆರಿ ಗುಡ್ ಸೂಪರ್ ಎಲ್ಲರೂ ಸೂಪರಾಗಿ ಮಾಡಿದ್ರು ಹಾಂ ಎಲ್ಲರೂ ಸಖತ್ತಾಗಿ ಮಾಡಿದ್ರು ಒಳಗೆ ಕಳಿಸ್ಬಿಟ್ಟು ನಾವೆಲ್ಲ ಹೋಗ್ತಿದ್ದೀವಿ ಬಾಯ್ ಖುಷಾಯಿ ಒಳಗೆ ಕಳಿಸ್ಬಿಟ್ಟು ನಾವು ಹಂಗೆ ಜೂಟ್ ಆಚೆ ಕಡೆ ಓಡ್ತಿದ್ದೀವಿ ನೀನು ಯಾಕೆ ಹೊಳ್ತಿದ್ಯಾ ಎಲ್ಲಿಗೆ ಹೋಗಲ್ಲ ನೀನು ಹೋಗೋ ಒಳಗಡೆ ಆಟಾಡೋ ಒಳಗಡೆ ಖುಷ ನೀವು ಫ್ರೆಂಡ್ ಒಳಗಡೆ ಹೋಗ್ತಿಲ್ಲ ಇಲ್ಲ ಆಚೆ ಅಳ್ತಾವನೆ ಸ್ವಲ್ಪ ಹೊತ್ತು ಆಮೇಲೆ ಸರಿ ಅವ್ನಿಗೆ ಅಂಗನವಾಡಿ ಏನಾರು ಆಗಲ್ಲ ಅವ್ನಿಗೆ ಬನ್ನಿ ಗೈಸ್ ಇವಾಗ ನಮ್ಮ ಮನೆಗೆ ಹೋಗೋಣ ಪಾಪ ಅವಳನ್ನ ಬಿಟ್ಬಿಟ್ಟು ಹೋಗ್ಬೇಕು ನಾವು ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ ಅದು ನಾವು ಹೊಲ್ಡನ ಅಲ್ವಾ ಅವ ನಮ್ಮನ್ನೂ ಈ ಥರ ನೀನು ಸೇರಿಸಿದ ಅಂಗನವಾಡಿಗೆ ನಮ್ಗೆ ಇವೆಲ್ಲ ಸೇರಿಸೈತೆ ನೀನು ಪ್ರೀ ನರ್ಸರಿ ಗೈಸ್ ನಮಗೆ ಡೈರೆಕ್ಟಾಗಿ ಪ್ರೀ ನರ್ಸರಿ ಸೇರಿಸಿದ್ದು ನಾವಮ್ಮ ನರ್ಸರಿ ಸೇರಿಸಿದ್ದು ನಾವಮ್ಮ ಈ ಥರ ಎಲ್ಲ ಅಂಗನವಾಡಿ ನಾವು ನಮಗೆ ಸೇರಿಸಿಲ್ಲ ಅವಾಗ ಯಾಕೆ ಸೇರಿಸಿಲ್ಲ ನಮ್ಮನ್ನ ಅವಾಗ ಗೊತ್ತಿರಲಿಲ್ಲ ನನಗೆ ಹಾಂ ಮನೆ ಹತ್ರನೇ ಇತ್ತು ಪ್ರೀ ನರ್ಸರಿ ಹಂಗಾಗಿ ಸೇರಿಸ್ಬಿಟ್ವಿ ಅಲ್ಲಿ ಓಕೆ ನಮ್ಮ ಚೆನ್ನಾಗಿತ್ತಾರೆ ನಂಗೆ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು ಆದರೆ ಆ್ಯಕ್ಚುಲಿ ಎಲ್ಲರೂ ಅಂಗನವಾಡಿಗೆ ಹೋಗ್ಬೇಕು ಗೈಸ್ ಅವಾಗ ಹೇಳ್ದೆ ಗೊತ್ತಾ ನಿಮಗೆ ಹೋಗಬೇಕು ಸೊ ಬನ್ನಿ ಮನೆಗೆ ಹೋಗೋಣ ಆಮೇಲೆ ಅವಳನ್ನ ಕರ್ಕೊಂಬರೋಣ ಮನೆಗೆ ಗಾಯ್ಸ್ ಈಗ ಜಸ್ಟು ಮನೆಗೆ ಬಂದೆ ಆಯ್ತು ಚೈತ್ರ ಯಾಕೆ ಚೈತ್ರ ಬೇಜಾರಾಗಿದ್ಯಾ ಗೈಸ್ ಏನಿಲ್ಲ ಗೈಸ್ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದೆ ಅದನ್ನು ಒಂದು 2 ಕಡೆ ಗುಣ ಫೇಸು 1 ಸೆಕೆಂಡ್ ಕಾಣಿಸ್ಬಿಟ್ಟಿದೆ ಗೈಸ್ ಅದಕ್ಕೆ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾಳೆ ಆವಾಗಲಿಂದ ನನ್ನ ಮಗನೇ ಇರೋದು ಅವನ ಥರ ಬೇರೆ ಯಾರಿಲ್ಲ ಆ ಥರ ಬಿಲ್ಡಪ್ ಕೊಡ್ತಾವಳೆ ಹಾಂ ಹಲೋ ನಿನ್ನ ಮಗನ ಥರ ನಾನು 1000 ಜನ ಮಕ್ಕಳು ನೋಡಿ ಇದುವರೆಗೂ ನಾನು ನೀ 1000 ಜನ ಮಕ್ಕಳು ನೋಡ್ಕೊ ಅದು ನಿನ್ನ ಮಗನೇ ಬೇರೆನಾ ಹೌದು ಅಯ್ಯೋ ಓವರ ಗೈಸ್ ಏನೋ ಒಂದು ಸೆಕೆಂಡ್ ಗೈಸ್ ಅದಷ್ಟು ವ್ಲಾಗಲ್ಲಿ ಎಷ್ಟು ಕವರ್ ಮಾಡಿ ಗೊತ್ತಾ ನನ್ನ ಫೇಸ್ನ ಯಾವ ವ್ಲಾಗ್ ಗೊತ್ತಾ ಫೋಟೋಶೂಟ್ ವ್ಲಾಗು ನಾನು ಪ್ರೀವಿಯಸ್ ವ್ಲಾಗ್ ಅಪ್ಲೋಡ್ ಮಾಡಿ ನೋಡಿ ಹೋಗ್ಬಿಟ್ಟು 1 ಸೆಕೆಂಡ್ ಇಂಟ್ರೋದಾಗ 1 ಸೆಕೆಂಡ್ ಕಾಣಿಸ್ಬಿಟ್ಟಿದೆ ಗೈಸ್ ಅದಕ್ಕೆ ಏನೋ ಭೂಮಿ ಪ್ರಳಯ ಮಾಡ್ತಾಳೆ ಅವಳಿಂದ ಜಗಳ ಮಾಡ್ಕೊಂಡು ನನ್ನ ಹತ್ರ ಆಯ್ತು ಬಿಡೆ ಆಯ್ತು ನೋಡ್ಲಿ ಬಿಡೆ ನಮ್ಮ ಮಾಡಿ ನೋಡಿರ್ತಾರೆ ಬಿಡಿ ನೋಡ್ಲಿ ಬಿಡೆ ಏನೇ ಅದ್ರೇನಿದೆ ನೋಡೋದು ಬೇಡ ಅಂತಲ್ಲ ಇನ್ನು ಸ್ವಲ್ಪ ಸಮಯ ತಗೊಳ್ಳಿ ಅಂತ ಅಷ್ಟೇ ಆಯ್ತು ಏನೇ ಎಡಿಟಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ನಾನು ಕಟ್ ಮಾಡ್ತೀನಿ ಹೇಳಿದ್ರೆ ಕಟ್ ಮಾಡ್ತೀನಿ 1000 ಸಲ ಹೇಳಿದೀನಿ ಗೈಸ್ ನಾನು ನೋಡಿದೆ ಅಷ್ಟು ನಾನು ಡೀಟೇಲ್ ಆಗಿ ಹೆಂಗ್ ಗೈಸ್ 1 ಸೆಕೆಂಡ್ಗಳು ನಾನು ಹೆಂಗ್ ಗೈಸ್ ನೋಡ್ಲಿಕ್ಕೆ ಕೂತ್ಕೊಂಡು ಅದನ್ನ ಆಯ್ತು ಶಮ್ಸು ತಪ್ಪು ಮನುಷ್ಯನ ತಪ್ಪು ಮಾಡೇ ಮಾಡ್ತಾನೆ ನಾವೇನ್ ಮರಗಳ ತಪ್ಪು ಮಾಡ್ದೆ ಇರುತ್ತೆ ಮನುಷ್ಯ ತಪ್ಪು ಮಾಡ್ತಾನೆ ನೀ ಪ್ರತಿ ಸರಿನೂ ತಪ್ಪು ಮಾಡ್ತೀಯಲ್ಲ ದಿನ ತಪ್ಪು ಮಾಡ್ತೀಯಲ್ಲ ಓಕೆ ಅಪ್ಲೋಡ್ ಆಗಿದೆ ವ್ಲಾಗು ಸೊ ನೋಡಿ ಗೈಸ್ ಅಕಸ್ಮಾತ್ ನೋಡಿ ಫೋಟೋಶೂಟ್ ವ್ಲಾಗ್ ನೋಡಿ ಇವಾಗ ನಾನು ಬೇರೆ ವ್ಲಾಗ್ ಎಡಿಟ್ ಮಾಡಬೇಕು ಎಡಿಟ್ ಮಾಡ್ತಾ ಇದ್ದೀನಿ
ಸೊ ಅದಾದಮೇಲೆ ಮತ್ತೆ ಹೋಗಿ ಕುಶಾನಿ ಕರ್ಕೊಂಬರೋಣ. ಅದಾದ್ಮೇಲೆ ಅವಳು ಕೇಳೋಣ ಹೆಂಗಿತ್ತು ಅಂಗನವಾಡಿ ಅಂತ. ಸೊ ಬನ್ನಿ. ಸರಿ ಬಂದ್ಬಿಟ್ಲಾ? ಎಲ್ಲಿ ಬಂದ್ಬಿಟ್ಲು? ನಾನೇ ಬರ್ತೀನಿ ಕರ್ಕೊಂಬರಕ್ಕೆ. ನೀನು ಯಾಕೆ ಬಂದೆ? ಹಾಂ, ನಿನ್ನ ಟೈಮಿಂಗ್ ಎಷ್ಟು ಹೇಳಿರೋದು? 1 ಗಂಟೆಗೆ ನಿನ್ನ ಟೈಮಿಂಗ್ ಇರೋದು ಗೈಸ್. ಶನಿವಾರ ಅಲ್ವಾ, ಹಾಫ್ ಡೇ ಅಂತೆ. ಊಟ ಮಾಡಿಸಿ ಕಳಿಸ್ಬಿಟ್ಟಿದ್ದಾರೆ. ನಾವು ಹೋಗೋದು ಲೇಟ್ ಆಯ್ತು ಅಂತ ಪಕ್ಕದ ಮನೆಯವ್ರ ಜೊತೆ ಬಂದ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ, ನೋಡಿಲ್ಲ ಅವಳು ಸ್ನ್ಯಾಕ್ಸ್ ಜೋಳ ಇವಾಗ ತಿಂದವಳು ಗೈಸ್. ಅವಳು ಸ್ನ್ಯಾಕ್ಸ್ ತಿಂದಿಲ್ಲ, ಅವಳು ಹಂಗೆ ಬಂದ್ಬಿಟ್ಟವಳೆ. ಅಂತೆ, ಅದಕ್ಕೆ ಇಲ್ಲಿ ಬಂದು ತಿಂತವಳೆ. ಊಟ ಮಾಡ್ದೆ ಅಲ್ಲಿ ಸೇ. ಹೆಂಗಿತ್ತು ಊಟ ಅಲ್ಲಿ ಕುಶಾನಿ? ಹೆಂಗಿತ್ತು ಅಂಗನವಾಡಿ? ಇವಾಗ ಚೆನ್ನಾಗಿತ್ತು ಅಂಗನವಾಡಿ? ದಿಮಾಕ್ ರಾಣಿ ಅವಳು. ಅಂಗನವಾಡಿ ಹೆಂಗಿತ್ತು? ಚೆನ್ನಾಗಿತ್ತಾ? ಹೇಳು. ಚೆನ್ನಾಗಿತ್ತು. ಏನು ಮಾಡಿದೆ ಅಂಗನವಾಡಿಯಲ್ಲಿ ಇವತ್ತು ನೀನು? ಹೇಳಪ್ಪ, ಮ್ಯಾಮ್ ಜೊತೆ ಏನೇನು ಮಾಡಿದೆ ಹೇಳಪ್ಪ. ಹೇಳಮ್ಮ, ಏನೇನು ಮಾಡಿದೆ? ಡ್ಯಾನ್ಸ್ ಆಯ್ತಲ್ಲ, ನಾವು ಬಂದ್ಮೇಲೆ ಏನು ಮಾಡಿದೆ ನೀನು? ಏನು ಮಾಡಿದೆ? ನಿನ್ನ ಬಿಟ್ಬಿಟ್ಟು ಬಂದ್ಬಿಟ್ವಲ್ಲ ಮನೆಗೆ ನಾವು. ನೀನು ಏನು ಮಾಡಿದೆ ಅವಾಗ? ಏನು ಮಾಡಿದೆ ನೀನು ಅವಾಗ ಹೇಳು? ಅತ್ತ? ಯಾಕತ್ತೆ? ಯಾಕತ್ತೆ ನೀನು? ಯಾರು ಬೇಕು ಅಂತ ಅತ್ತೆ? ಕುಶಾನಿ, ನೀನು ಸ್ಕೂಲ್ಗೆ ಹೋಗ್ತೀಯಾ ಇಲ್ಲ ಅಂತಂದ್ರೆ ಇಲ್ಲೇ ಇರ್ತೀಯ ಮನೆಯಲ್ಲಿ? ನೀನು ಸ್ಕೂಲ್ಗೆ ಹೋಗಲ್ವಾ? ಹೋಗ್ಬೇಕು. ಸ್ಕೂಲ್ಗೆ ಹೋಗಿ ಪಾಠ ಕಲಿಬೇಕು. ಹೋಗ್ಬೇಕಮ್ಮ. ಮತ್ತೆ ಇನ್ನೇನ್ ಮಾಡ್ತೀಯಾ? ಇಲ್ಲಿ ಏನ್ ಮಾಡ್ತೀಯಾ? ಮೋನಿಕಾ ಆಡ್ತಾಳೆ ಅಲ್ಲ ಮನೆ ಕುಶಾನಿ. ಸೊ ಗೈಸ್, ಹಿಂಗಿತ್ತು ಕುಶಾನಿ ಅಂಗನವಾಡಿ ವ್ಲಾಗ್ ಇವತ್ತು. ನಾವು ಹೋಗ್ಬಿಟ್ಟು ಕರ್ಕೊಂಬರೋಣ ಅಂತ ಅನ್ಕೊಂಡಿದ್ವಿ, ಆದರೆ ಅವಳೇ ಬಂದ್ಬಿಟ್ಲು. ಸೊ ಐ ಹೋಪ್ ನಿಮಗೆ ಈ ಅಂಗನವಾಡಿ ವ್ಲಾಗು ಇಷ್ಟ ಆಯಿತು ಅಂತ ಅನ್ಕೋತೀನಿ. ವ್ಲಾಗ್ ಏನು ಮಾಡೋಣ ಇವಾಗ? ಹಾಂ, ಮಾಡಿ ನೋಡೋಣ. ಸೊ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಹೇಳು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಯ್ ಗಾಯ್ಸ್. ನನ್ನ ಅಂಗನವಾಡಿ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಗಾಯ್ಸ್? ಬಾಯ್ ಗಾಯ್ಸ್. ಇಷ್ಟ ಆಯ್ತಾ ಕೇಳಿ, ಇಷ್ಟ ಆಯ್ತಾ ಕೇಳು. ಹ್ಞೂ ಅಂತ ಎಲ್ಲ ಕಮೆಂಟ್ ಮಾಡ್ತಾರೆ ಎಲ್ಲ. ಹ್ಞೂ, ಕೂತು ಬಿಡ. ಕೂತ್ಕೊಡು. ಆಯ್ತು, ವ್ಲಾಗ್ನ ಹೊಡಿ, ಎಂಡ್ ಮಾಡಲ್ಲಿ.